ನಾನು ಡಾಕ್ಟರ್ ಕೆ.ಎಸ್. ಕಾರಂತ್, ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಪ್ರಸಕ್ತ ಸಾಲಿನ ಆಡಳಿತ ಮಂಡಳಿ ಅಧ್ಯಕ್ಷ. ನಾನೀಗ ನಿಮ್ಮ ಮುಂದೆ ಇರುವಂಥ ಕಾರಣ ಏನಂತ ಹೇಳಿದರೆ, ನಿರ್ಮಾಣ ಹಂತದಲ್ಲಿರುವಂಥ ಈ ಶ್ರೀ ಗುರುಧಾಮ ಎನ್ನುವಂಥದ್ದು ನಮ್ಮ ಭಕ್ತಾದಿಗಳ ಅನುದಿನದ ಬೇಡಿಕೆಯಾಗಿತ್ತು. ನಿಮಗೆಲ್ಲ ತಿಳಿದಿರುವ ಹಾಗೆ ಈಗಾಗಲೇ 35+ ಅಂದರೆ 35 ಜೊತೆಗೆ ಈ ಸಮೂಹ ವಸತಿ ಸೇರಿದಂತೆ ಡಾರ್ಮಿಟ್ರಿ ಒಂದು ಹೆಚ್ಚು ಕಡಿಮೆ 40 ಕೊಠಡಿಗಳ ಸುಸಜ್ಜಿತ ಕೊಠಡಿಗಳು, ಐಷಾರಾಮಿ ಅಂತ ನಾನು ಹೇಳುವುದಿಲ್ಲ, ಈಗಿನ ಕಾಲಕ್ಕೆ ಬೇಕಾಗಿರುವಂಥ ಸಕಲ ಸೌಲಭ್ಯ ಇರುವಂಥದ್ದು. ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಾಗಿ ಎಲ್ರಿಗೂ ಈಗ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಕನಿಷ್ಠ ಸೌಲಭ್ಯವಿರುವ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ, ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಪರಿಸರ ಸ್ನೇಹಿ ವ್ಯವಸ್ಥೆಯೊಟ್ಟಿಗೆ ಬಳಸಿಕೊಂಡು, ಉದಾಹರಣೆಗೆ ಇಂಧನ ಕ್ಷಮತೆ ಮತ್ತು ಸೋಲಾರ್ ಸೌರ ವಿದ್ಯುತ್ ಶಕ್ತಿ ಇದೆಲ್ಲವನ್ನು ಅಳವಡಿಸಿಕೊಂಡು ಇನ್ನೊಂದು 100 ವರ್ಷದವರೆಗೆ ಯಾವುದೇ ಒಂದು ರೀತಿ ತೊಂದರೆ ಇಲ್ಲದ ಹಾಗೆ ಸುಮಾರು ಅಂದರೆ 40 ರೂಮುಗಳು, ಆಮೇಲೆ ಹೋಗಿ ಬರೋರಿಗೆ ಕೂಡ ವ್ಯವಸ್ಥೆ ಇದೆ. ಸುಸಜ್ಜಿತವಾದಂಥ ಕೊಠಡಿಗಳಿರ್ತಕ್ಕಂಥ ವಸತಿ ಸಮುಚ್ಚಯವನ್ನು ನೀವೆಲ್ಲ ಮನಸ್ಸು ಮಾಡಿದರೆ, ಉದಾರ ದೇಣಿಗೆಯನ್ನು ನೀಡಿದಲ್ಲಿ ಖಂಡಿತವಾಗಿಯೂ ನಮ್ಮ ಸಂಕಲ್ಪ ಏನಿದೆ ಅಂತ ಹೇಳಿದರೆ, ಮಾರ್ಚ್ 9ರಂದು ಲಕ್ಷ ಮೋದಕ ಗಣಯಾಗದ ನಂತರ 3ರಿಂದ 9 ತನಕ 8 ತನಕ ಲಕ್ಷ ಮೋದಕ ಯಾಗವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ವಿಶೇಷವಾಗಿ ಗಣಪತಿ, ನಮ್ಮ ದೇವರು ಎನ್ನುವಂಥದ್ದು ಗಣಪತಿ ಯಂತ್ರದ ಮೇಲೆ ಪ್ರತಿಷ್ಠಾಪಿಸುವಂಥದ್ದು. ಹಾಗಾಗಿ ಕೆಲವು ಸರ್ತಿ ಗಣಪತಿ ಸಹಿತ ಅಂತ ನಾವು ಕೂಡ ಮಂತ್ರದಲ್ಲಿ ಹೇಳ್ತೇವೆ. ಈ ಗುರು ಅರ್ಪಣೆಯನ್ನು ಮಾರ್ಚ್ 9ರಂದು ಮಾಡುವಂಥ ಒಂದು ಸಂಕಲ್ಪವನ್ನು ಈ ಆಡಳಿತ ಮಂಡಳಿ ಮಾಡಿದೆ. ಈ ಬಗ್ಗೆ ತುಂಬ ನಿಮ್ಗೆ ಗೊತ್ತಿದ್ದ ಹಾಗೆ ನಾವು ಆಲೋಚನೆ ಮಾಡಿದ್ದು 35 ಕೊಠಡಿಗಳಿಗೆ 5 ಕೋಟಿ ಅಂತ. ಈಗಿನ ಒಂದು ಏರುತ್ತಿರುವ ಹಣದುಬ್ಬರದ ರೀತಿಯಲ್ಲಿ ನೋಡಿದಾಗ ನಾವೀಗ ಅದಕ್ಕೆ ಹೆಚ್ಚು ಕಡಿಮೆ 7 ಕೋಟಿಗಳಷ್ಟು ತಗುಲ್ತದೆ. ಆದರೆ ಭಕ್ತರು ಕೊಡ್ತಾ ಇದ್ದಾರೆ. ಮತ್ತು ಒಂದು ಯೋಜನೆ, ನಾನು ಮುಂಚೆ ಹೇಳಿದಾಗೆ ಯೋಜನೆಯನ್ನು ಮಾಡುವುದು ಸುಲಭ, ಆದರೆ ಆ ನಿರಂತರತೆಯನ್ನು, ದ ಕ್ವಾಲಿಟಿ ಹ್ಯಾಸ್ ಟು ಬಿ ಮೇಂಟೈನ್, ಆ್ಯಂಡ್ ಫಾರ್ ದ್ಯಾಟ್ ಪರ್ಪಸ್ ವಿ ನೀಡ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಫಂಡ್ ಆಲ್ಸೋ. ಇದೆಲ್ಲದಕ್ಕೂ ಇವತ್ತು ಊಟ ಬಂಧುಗಳಾಗಲಿ, ಗುರುಭಕ್ತರಾಗಲಿ ಕೇವಲ 14 ಗ್ರಾಮಗಳಿಗೆ ಸೀಮಿತ ಆಗಿಲ್ಲ. ಇವತ್ತು ನೀವು ಎಲ್ಲ ದೇಶವನ್ನು ತಗೊಳ್ಳಿ, ಪ್ರತಿ ದೇಶದಲ್ಲಿಯೂ ಈ ಕೋಟ 14 ಗ್ರಾಮದಿಂದ ಮೂಲದಿಂದ ಬಂದಂಥವರು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನೆಲೆಸಿದ್ದಾರೆ. ಮಾತ್ರ ಅಲ್ಲ, ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ದಾರೆ. ಹೇಗೆ ಮೂಲಸ್ಥಾನ ಅಭಿವೃದ್ಧಿಗೊಂಡಿದ್ದು ತದ್ರೀತಿಯಲ್ಲಿ ಗುರುಭಕ್ತರು ಕೂಡ ಉಚ್ಛ್ರಾಯ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದನ್ನು ನಿಮ್ಮೆಲ್ಲರ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಇದು ಸಾಕಾರಗೊಳ್ಳಲಿ. ಹಾಗೆ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಒಂದು ಉದಾರ ದೇಣಿಗೆ ಅಂತ ಹೇಳ್ತಾ ಇಲ್ಲ, ನಾನು ಗುರು ಕಾಣಿಕೆ ರೂಪದಲ್ಲಿ ಸಹಾಯ ಹಸ್ತವನ್ನು ಜೋಡಿಸಿ ಅಂತ ವಿನಂತಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.